ಮೇಷರಾಶಿಯವರಿಗೆ ಈ ವರ್ಷ 2017 ಯುಗಾದಿಯ ಫಲಾಫಲ ಯಾವ ರೀತಿ ಇದೆ ಅಂತ ಬನ್ನಿ ನೋಡೋಣ. ಮುಖ್ಯವಾಗಿ ನೋಡಿ, ಸ್ಥಾನವನ್ನು ಗಮನಿಸಬೇಕಾಗುತ್ತೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಮೇಷರಾಶಿಯವರಿಗೆ ತೊಂದರೆ ಕೊಡ್ತಕ್ಕಂಥವನು ಬುಧ ಸ್ವಂತ ಮನೇಲಿ ಬಂದು ಬುದ್ಧಿ ಕೆಟ್ಟು ಬಿದ್ದಿದ್ದಾನೆ. ಬುಧ ಬಂದು ಇನ್ನು ಶುಕ್ರ ಬಂದು ವಕ್ರನಾಗಿ ಮಲಗಿಬಿಟ್ಟಿದ್ದಾನೆ 12ನೇ ಮನೆಯಲ್ಲಿ. ಸ್ವಲ್ಪ ಗುರು ವಕ್ರ, ಅದು ಒಂದು ಸಣ್ಣ ಸಮಸ್ಯೆ. ಅದರಿಂದ ನಿಮಗೆ ಈ ವರ್ಷ ಆದಾಯದಲ್ಲಿ ಅಭಿವೃದ್ಧಿ. ಬುಧ ಬಂದು ನಿಮ್ಮ ಸ್ವಂತ ಮನೆಯಲ್ಲೇ ಇರೋದರಿಂದ ಬುದ್ಧಿಯನ್ನು ಉಪಯೋಗಿಸಿ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಬಹುವಿಶೇಷವಾದಂಥ ಲಾಭವನ್ನು ಪಡೆಯುತ್ತೀರಿ. ಆದಾಯ ನಿಮಗೆ ಬಂದು 50 ರೂಪಾಯಿ ಅನ್ನೋದಾದರೆ ಖರ್ಚು ಬಂದು ವಿಶೇಷವಾಗಿ 50 ರೂಪಾಯಿ ಇರುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಸೂರ್ಯ ಬಂದು 12ನೇ ಮನೆ. ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತೇವೆ. ತುಂಬ ಎಚ್ಚರಿಕೆ ಇರಬೇಕು. ಈ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ನರ್ವಸ್ ಪ್ರಾಬ್ಲಮ್, ಫಿಟ್ಸ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ಈ ಒಂದು ವೈಬ್ರೇಷನ್ಸ್ ಆಗ್ತಕ್ಕಂಥದ್ದು, ಮಾತು ತೊದಲುವಿಕೆಗಳು ಆಗ್ತಕ್ಕಂಥದ್ದು, ವೆರಿಕಾಸ್ ವೈನ್ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥದ್ದು, BP ಶುಗರ್ ಪ್ರಾಬ್ಲಮ್ನಿಂದ ಬಳಲ್ತಿರ್ತಕ್ಕಂಥವ್ರಿಗೆ ಸ್ಟ್ರೋಕ್ ಹೊಡೆಯತಕ್ಕಂಥ ಚಾನ್ಸಸ್ ಇರುತ್ತೆ. ವೆರಿ ವೆರಿ ಕೇರ್ಫುಲ್. ಇನ್ನು ಅಂಥ ಒಂದು ತೊಂದರೆಗಳೇನೂ ಇಲ್ಲ ಈ ವರ್ಷ ಬಂದು ನಿಮಗೆ. ಯಾಕಂದರೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಕುಜ ತುಂಬ ಚೆನ್ನಾಗಿದ್ದಾನೆ. ಶುಕ್ರ 12ನೇ ಮನೆಯಲ್ಲಿರೋದ್ರಿಂದಲೂ ಆತ್ಮಕಾರಕೂ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಖರ್ಚು ವೆಚ್ಚಗಳು ಹೆಚ್ಚಾಗಿ ಬಂದರೂ ಕೂಡ ಸುಖ ಅನ್ನೋದು ನಿಮಗೆ ಹೆಚ್ಚಿರುತ್ತೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ ಈ ವರ್ಷ ಬಂದು 100 ರೂಪಾಯಿ ಅನ್ನೋದಾದರೆ ಸುಮಾರು 65ರಿಂದ 70 ರೂಪಾಯಿ ಸುಖ, ಸುಮಾರು ಒಂದು 30 ಪಟ್ಟಿನಷ್ಟು ದುಃಖ. ಆ ದುಃಖ ಕೂಡ ಇನ್ನೇನು ಅಲ್ಲ, ನಿಮ್ಮ ಆತುರದ ಬುದ್ಧಿಯಿಂದ ಎಡವಟ್ಟು ಮಾಡ್ಕೊಳ್ಳೋದು, ಯಾವುದೋ ಒಂದು ಯಾರಿಗಾದರೂ ಹಣಕಾಸಿನ ಸಹಾಯಕ್ಕೆ ಹೋಗಿ ನೋವು ತಿನ್ನತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಜಾಕ್ಪಾಟ್ ವರ್ಷ. ಸ್ವಲ್ಪ ರಾಜಕಾರಣಿಗಳಾಗಿ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು. ಯಾಕಂದರೆ ನೀವು ತೆಗೆದುಕೊಳ್ಳೋ ನಿರ್ಧಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ವಿಳಂಬ ಮಾಡಿ ಜಾಗ್ರತೆ. ಕಲಾವಿದರಿಗೆ ಪರಿಶ್ರಮ. ಇದು ಮೇಷರಾಶಿಯ ಫಲಾಫಲ.